ಒಂದ್ ವಾರದಲ್ಲಿ ಒಂದ್ಸಲಿನಾದ್ರೂ ನುಗ್ಗೆ ಸೊಪ್ಪನ್ನ ತಿನ್ಲೇಬೇಕು. ಯಾಕೆಂದ್ರೆ ನಮ್ ಬಾಡಿಗೆ ತುಂಬಾನೇ ಬೆನಿಫಿಟ್ಸ್ ಕೊಡುವಂತ ಸೊಪ್ಪಿದು. ಬಟ್ ಸಿಂಪಲ್ ಆಗಿ ಸೊಪ್ಪಿನ ಪಲ್ಯ ಮಾಡಿದ್ರೆ ನಿಜವಾಗ್ಲೂ ಯಾರಿಗೂ ತಿನ್ನಕ್ ಇಷ್ಟ ಆಗಲ್ಲ. ಸೊ ಎಗ್ಸ್ ನ ಬಳಸಿ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ಮಾಡ್ಕೊಟ್ರೆ ತಂದಿರೋ ನುಗ್ಗೆ ಸೊಪ್ಪು ಡೆಫಿನೆಟ್ಲಿ ಖಾಲಿ ಆಗುತ್ತೆ. ಈ ರೆಸಿಪಿ ಮಾಡೋದಕ್ಕೆ ಒಂದ್ ಬಾಣ್ಲಿಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕರಿಬೇವನ್ನ ಹಾಕಿ ಚೆನ್ನಾಗಿ 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಕಟ್ ಫುಲ್ ಸೊಪ್ಪನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಒಂದು 80% ಚೆನ್ನಾಗಿ ಸೊಪ್ಪನ್ನ ಬೇಯೋದಕ್ಕೆ ಬಿಡಬೇಕು. ಸೊಪ್ಪು ಚೆನ್ನಾಗಿ ಬೆಂದ್ಮೇಲೆ ನಾನಿಲ್ಲಿ 6 ಮೊಟ್ಟೆನ ಹೊಡೆದು ಹಾಕೊಳ್ತಾ ಇದೀನಿ. ಎಷ್ಟು ಬೇಕಾದ್ರೂ ಹಾಕೋಬಹುದು. ಇಮಿಡಿಯೇಟ್ ಆಗಿ ಸೊಪ್ಪಿನ ಜೊತೆ ನಾವು ಮಿಕ್ಸ್ ಮಾಡಕ್ ಹೋದ್ರೆ ಮೊಟ್ಟೆ ಸ್ಮೆಲ್ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಅದಕ್ಕೆ ಸೆಂಟರ್ ಅಲ್ಲಿ ಈ ತರ ಸ್ಕ್ರಾಂಬಲ್ಡ್ ಎಗ್ಸ್ ತರ ಮಾಡ್ಕೊಂಡು ಆಮೇಲೆ ಸೊಪ್ಪಿನ ಜೊತೆ ಕಲ್ಸ್ಕೊಂಡು 1.5 ಟೀ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರ್ ನ ಹಾಕಿ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡ್ಕೊಂಡ್ರೆ ಸ್ಪೈಸಿ ಅಂಡ್ ಹೆಲ್ದಿ ಆಗಿರುವಂತ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಗುತ್ತೆ. ಟು ಬಿ ವೆರಿ ಆನೆಸ್ಟ್, ನುಗ್ಗೆ ಸೊಪ್ಪು ಸಿಗೋದು ತುಂಬಾ ಕಷ್ಟ. ಸಿಗದೆ ಇರೋದ್ರಿಂದ ಆನ್ಲೈನ್ ನಲ್ಲಿ ಇವಾಗ ಟ್ಯಾಬ್ಲೆಟ್ಸ್ ಮತ್ತೆ ನುಗ್ಗೆ ಸೊಪ್ಪಿನ ಪೌಡರ್ ಎಲ್ಲ ಬಂದಿದೆ. ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಈ ತರ ಎಗ್ ಬುರ್ಜಿ ಮಾಡ್ಕೊಂತೀನಿ. ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ.